ದೇಶದಲ್ಲಿ ಈಗಾಗಲೇ ಈ ಬಾಂಬ್ ಆತಂಕ ಮನೆ ಮಾಡಿದೆ. ಗದಗದಲ್ಲಿ ಈಗಾಗಲೇ ಈ ಬಾಂಬ್ ಬೆದರಿಕೆ ಬಂದಿದ್ದಾಯಿತು. ಅದರ ಬೆನ್ನಲ್ಲೇ ಈಗ ಮಂಗಳೂರಲ್ಲೂ ಕೂಡ ಇಂಥದ್ದೇ ಬಾಂಬ್ ಬೆದರಿಕೆ ಬಂದಿದೆ. ಹಾಗಾದ್ರೆ ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಈ ಬಾಂಬ್ ಬೆದರಿಕೆ ಮೇಲನ್ನ ಹಾಕಿದ್ಯಾರು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ದೆಹಲಿ ಬ್ಲಾಸ್ಟ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಸ್ಫೋಟ. ಜಿಹಾದಿ ಡಾಕ್ಟರ್ಸ್ ಮಾಡಿದಂತಹ ಪಾಪಿ ಕೃತ್ಯಕ್ಕೆ 15 ಜನರು ಉಸಿರನ್ನ ಚೆಲ್ಲಿದ್ರು. ಸ್ಫೋಟಕಗಳನ್ನ ತನಿಖಾ ತಂಡ ಸೀಸ್ ಮಾಡಿತ್ತು. ಈ ಬೆನ್ನಲ್ಲೇ ರಾಜ್ಯದಲ್ಲಿನ ಬಾಂಬ್ ಬೆದರಿಕೆ ಆತಂಕ ಸೃಷ್ಟಿಸಿದೆ. ಸಾಲು ಸಾಲು ಬಾಂಬ್ ಬೆದರಿಕೆ, ಎಲ್ಲೆಡೆ ಅಲರ್ಟ್. ಗದಗ ಟು ಮಂಗಳೂರು ಬೆಚ್ಚಿ ಬಿದ್ದ ಅಧಿಕಾರಿಗಳು. ಗದಗ ಜಿಲ್ಲಾಡಳಿತ ಭವನದಲ್ಲಿ 5 ಕಡೆಗೆ ಸ್ಫೋಟ ಮಾಡುವ ಸಂದೇಶ ಬಂದಿತ್ತು. ಹೀಗಾಗಿ ಜಿಲ್ಲಾ ಶಕ್ತಿ ಸೌಧ, ಜಿಲ್ಲೆಯ ಜನರ ಸಮಸ್ಯೆಗಳನ್ನು ಆಲಿಸಬೇಕಾದಂತಹ ಅಧಿಕಾರಿಗಳ ಎದೆಯಲ್ಲಿ ಡವಡವ ಪ್ರಾರಂಭವಾಗಿತ್ತು ನೋಡಿ. ಜನರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಜೊತೆಗೆ ಜಿಲ್ಲಾಡಳಿತ ಭವನಕ್ಕೆ ಬಾಂಬ್ ಪತ್ತೆ ದಳ, ಡಾಗ್ ಸ್ಕ್ವಾಡ್ ತಂಡಗಳಿಂದ ಇಂಚೆಂಚು ಶೋಧವನ್ನು ನಡೆಸಿದ್ದಾರೆ. ಬಾಂಬ್ ಬೆದರಿಕೆ ಇಮೇಲ್ ಬಂದಿದ್ದು ಸಾಕಷ್ಟು ಭಯದ ವಾತಾವರಣ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿದ್ದೇವೆ. ಇದೇ ಒಂದು ಭವನಕ್ಕೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿರೋದ್ರಿಂದ ಜಿಲ್ಲಾಡಳಿತಕ್ಕೆ ಬರುವವರು ಕೂಡ ಸಾಕಷ್ಟು ಆತಂಕ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ಜಿಲ್ಲಾಗಳ ಕಚೇರಿ ಸೇರಿದಂತೆ 5 ಕಡೆ ಬಾಂಬ್ ಇಡಲಾಗಿದೆ, ಬಾಂಬ್ ಸ್ಫೋಟಿಸಲಾಗುತ್ತೆ ಅಂತ ಹೇಳಿ ಬೆದರಿಕೆ ಇಮೇಲ್ ಬಂದಿರೋದ್ರಿಂದ ಸಾಕಷ್ಟು ಭಯದ ವಾತಾವರಣ ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಹಾಗೆ ವೀಕ್ಷಕರೇ, ಗದಗ ನಗರದ ಜಿಲ್ಲಾಡಳಿತ ಭವನಕ್ಕೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದ್ದು ಭಯದ ವಾತಾವರಣ ನಿರ್ಮಾಣವಾಗಿದೆ. ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಅರ್ನಾ ಅಶ್ವಿನ್ ಶೇಖರ್ ಎಂಬ ಹೆಸರಿನಿಂದ ಬಂದಿದ್ದು, ಸಂದೇಶ ಬಂದ ತಕ್ಷಣವೇ ಜಿಲ್ಲಾಡಳಿತ ಭವನದ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಕೂಡಲೇ ಶ್ವಾನದಳ ಹಾಗೂ ಬಾಂಬ್ ಪತ್ತೆ ದಳ ಸಿಬ್ಬಂದಿಗಳನ್ನ ಜಿಲ್ಲಾಡಳಿತ ಭವನದಲ್ಲಿ ಇಂಚೆಂಚು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಮೇಲ್ ಎಲ್ಲಿಂದ ಬಂತು, ಯಾರು ಕಳಿಸಿದ್ರು ಅಂತ ಪೊಲೀಸರು ಹೆಚ್ಚಿನ ಶೋಧವನ್ನ ನಡೆಸ್ತಾ ಇದ್ದಾರೆ. ಅರ್ನಾ ಅಶ್ವಿನ್ ಶೇಖರ್ ಎಂಬ ಹೆಸರಿನ ಮೇಲ್ ಬಂದ ಕಾರಣ ಮೇಲ್ ಎಲ್ಲಿಂದ ಬಂದಿದೆ ಅಂತ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಿ ಆಫೀಸ್ ಕಚೇರಿಗೆ ಒಂದು ಇಮೇಲ್ ಮೂಲಕ ಕಚೇರಿಯಲ್ಲಿ ಒಂದು ಬಾಂಬ್ ಥ್ರೆಟ್ ಇದೆ ಅಂತ ಹೇಳಿ ಒಂದು ಇಮೇಲ್ ಬಂದಿರುತ್ತೆ. ಈ ಪ್ರಕಾರ ಡಿಸಿ ಕಚೇರಿಯಿಂದ ನಮಗೆ ಮಾಹಿತಿ ನೀಡಿದ್ದು, ನಾವು ಕೂಡಲೇ ಅಲ್ಲಿಗೆ ನಮ್ಮ ಆಂಟಿ ಸ್ಯಾಬೊಟೇಜ್ ಚೆಕ್ ಟೀಮ್ಸ್ ಮತ್ತೆ ಶ್ವಾನದಳ ಮತ್ತೆ ಎಲ್ಲ ಎಕ್ವಿಪ್ಮೆಂಟ್ ಜೊತೆ ಕಳಿಸಿ ಪರಿಶೀಲನೆ ಮಾಡಲಾಗಿದೆ. ಪರಿಶೀಲನೆ ಮಾಡಿದ ಮೇಲೆ ಅಲ್ಲಿ ಯಾವುದೇ ರೀತಿ ಈ ತರ ಯಾವುದು ಮೇಲ್ನೋಟಕ್ಕೆ ಏನು ಕಂಡು ಬರಲಿಲ್ಲ. ಮಂಗಳೂರು ಆರ್ಟಿಒ ಕಚೇರಿಗೆ ಬೆದರಿಕೆ. ಮಂಗಳೂರು ಆರ್ಟಿಒ ಕಚೇರಿಗೆ ಬಾಂಬ್ ಇಡುವುದಾಗಿ ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ದಾರೆ. ಮಂಗಳೂರಿನ ನೆಹರು ಮೈದಾನ ಬಳಿ ಇರುವಂತಹ ಆರ್ಟಿಒ ಕಚೇರಿಯ ಅಧಿಕೃತ ಮೇಲ್ ಐಡಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. 5 ಕಡೆಗಳಲ್ಲಿ ಬಾಂಬ್ ಇಡುವುದಾಗಿ ಮೇಲ್ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಆರ್ಟಿಒ ಕಚೇರಿಗೆ ಆಗಮಿಸಿದ ಪೊಲೀಸರು ಹಾಗೂ ಎಎಸ್ಸಿ ಮತ್ತು ಬಿಡಿಡಿಎಸ್ ತಂಡ ಪರಿಶೀಲನೆ ನಡೆಸಿದ್ದಾರೆ. ಒಟ್ನಲ್ಲಿ ಪೊಲೀಸರು ಬಾಂಬ್ ಬೆದರಿಕೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಕಿಡಿಗೇಡಿಗಳನ್ನು ಹೆಡೆಮುರಿ ಕಟ್ತಾರಾ ಕಾದು ನೋಡಬೇಕಾಗಿದೆ. ಮಂಜು ಪತ್ತಾರ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದೇಶದಲ್ಲಿ ಈಗಾಗಲೇ ಈ ಬಾಂಬ್ ಆತಂಕ ಮನೆ ಮಾಡಿದೆ. ಗದಗದಲ್ಲಿ ಈಗಾಗಲೇ ಈ ಬಾಂಬ್ ಬೆದರಿಕೆ ಬಂದಿದ್ದಾಯಿತು. ಅದರ ಬೆನ್ನಲ್ಲೇ ಈಗ ಮಂಗಳೂರಲ್ಲೂ ಕೂಡ ಇಂಥದ್ದೇ ಬಾಂಬ್ ಬೆದರಿಕೆ ಬಂದಿದೆ. ಹಾಗಾದ್ರೆ ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಈ ಬಾಂಬ್ ಬೆದರಿಕೆ ಮೇಲನ್ನ ಹಾಕಿದ್ಯಾರು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ದೆಹಲಿ ಬ್ಲಾಸ್ಟ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಸ್ಫೋಟ. ಜಿಹಾದಿ ಡಾಕ್ಟರ್ಸ್ ಮಾಡಿದಂತಹ ಪಾಪಿ ಕೃತ್ಯಕ್ಕೆ 15 ಜನರು ಉಸಿರನ್ನ ಚೆಲ್ಲಿದ್ರು. ಸ್ಫೋಟಕಗಳನ್ನ ತನಿಖಾ ತಂಡ ಸೀಸ್ ಮಾಡಿತ್ತು. ಈ ಬೆನ್ನಲ್ಲೇ ರಾಜ್ಯದಲ್ಲಿನ ಬಾಂಬ್ ಬೆದರಿಕೆ ಆತಂಕ ಸೃಷ್ಟಿಸಿದೆ. ಸಾಲು ಸಾಲು ಬಾಂಬ್ ಬೆದರಿಕೆ, ಎಲ್ಲೆಡೆ ಅಲರ್ಟ್. ಗದಗ ಟು ಮಂಗಳೂರು ಬೆಚ್ಚಿ ಬಿದ್ದ ಅಧಿಕಾರಿಗಳು. ಗದಗ ಜಿಲ್ಲಾಡಳಿತ ಭವನದಲ್ಲಿ 5 ಕಡೆಗೆ ಸ್ಫೋಟ ಮಾಡುವ ಸಂದೇಶ ಬಂದಿತ್ತು. ಹೀಗಾಗಿ ಜಿಲ್ಲಾ ಶಕ್ತಿ ಸೌಧ, ಜಿಲ್ಲೆಯ ಜನರ ಸಮಸ್ಯೆಗಳನ್ನು ಆಲಿಸಬೇಕಾದಂತಹ ಅಧಿಕಾರಿಗಳ ಎದೆಯಲ್ಲಿ ಡವಡವ ಪ್ರಾರಂಭವಾಗಿತ್ತು ನೋಡಿ. ಜನರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಜೊತೆಗೆ ಜಿಲ್ಲಾಡಳಿತ ಭವನಕ್ಕೆ ಬಾಂಬ್ ಪತ್ತೆ ದಳ, ಡಾಗ್ ಸ್ಕ್ವಾಡ್ ತಂಡಗಳಿಂದ ಇಂಚೆಂಚು ಶೋಧವನ್ನು ನಡೆಸಿದ್ದಾರೆ. ಬಾಂಬ್ ಬೆದರಿಕೆ ಇಮೇಲ್ ಬಂದಿದ್ದು ಸಾಕಷ್ಟು ಭಯದ ವಾತಾವರಣ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿದ್ದೇವೆ. ಇದೇ ಒಂದು ಭವನಕ್ಕೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿರೋದ್ರಿಂದ ಜಿಲ್ಲಾಡಳಿತಕ್ಕೆ ಬರುವವರು ಕೂಡ ಸಾಕಷ್ಟು ಆತಂಕ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ಜಿಲ್ಲಾಗಳ ಕಚೇರಿ ಸೇರಿದಂತೆ 5 ಕಡೆ ಬಾಂಬ್ ಇಡಲಾಗಿದೆ, ಬಾಂಬ್ ಸ್ಫೋಟಿಸಲಾಗುತ್ತೆ ಅಂತ ಹೇಳಿ ಬೆದರಿಕೆ ಇಮೇಲ್ ಬಂದಿರೋದ್ರಿಂದ ಸಾಕಷ್ಟು ಭಯದ ವಾತಾವರಣ ಕೂಡ ಇಲ್ಲಿ ನಿರ್ಮಾಣವಾಗಿದೆ.
ಅಂದ ಹಾಗೆ ವೀಕ್ಷಕರೇ, ಗದಗ ನಗರದ ಜಿಲ್ಲಾಡಳಿತ ಭವನಕ್ಕೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದ್ದು ಭಯದ ವಾತಾವರಣ ನಿರ್ಮಾಣವಾಗಿದೆ. ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಅರ್ನಾ ಅಶ್ವಿನ್ ಶೇಖರ್ ಎಂಬ ಹೆಸರಿನಿಂದ ಬಂದಿದ್ದು ಸಂದೇಶ ಬಂದ ತಕ್ಷಣವೇ ಜಿಲ್ಲಾಡಳಿತ ಭವನದ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಕೂಡಲೇ ಶ್ವಾನದಳ ಹಾಗೂ ಬಾಂಬ್ ಪತ್ತೆ ದಳ ಸಿಬ್ಬಂದಿಗಳನ್ನ ಜಿಲ್ಲಾಡಳಿತ ಭವನದಲ್ಲಿ ಇಂಚಿಂಚು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಮೇಲ್ ಎಲ್ಲಿಂದ ಬಂತು, ಯಾರು ಕಳಿಸಿದ್ರು ಅಂತ ಪೊಲೀಸರು ಹೆಚ್ಚಿನ ಶೋಧವನ್ನ ನಡೆಸ್ತಾ ಇದ್ದಾರೆ. ಅರ್ನಾ ಅಶ್ವಿನ್ ಶೇಖರ್ ಎಂಬ ಹೆಸರಿನ ಮೇಲ್ ಬಂದ ಕಾರಣ ಮೇಲ್ ಎಲ್ಲಿಂದ ಬಂದಿದೆ ಅಂತ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಡಿಸಿ ಆಫೀಸ್ ಕಚೇರಿಗೆ ಒಂದು ಇಮೇಲ್ ಮೂಲಕ ಕಚೇರಿಯಲ್ಲಿ ಒಂದು ಬಾಂಬ್ ಥ್ರೆಟ್ ಇದೆ ಅಂತ ಹೇಳಿ ಒಂದು ಇಮೇಲ್ ಬಂದಿರುತ್ತೆ. ಈ ಪ್ರಕಾರ ಡಿಸಿ ಕಚೇರಿಯಿಂದ ನಮಗೆ ಮಾಹಿತಿ ನೀಡಿದ್ದು ನಾವು ಕೂಡಲೇ ಅಲ್ಲಿಗೆ ನಮ್ಮ ಆಂಟಿ ಸ್ಯಾಬೊಟೇಜ್ ಚೆಕ್ ಟೀಮ್ಸ್ ಮತ್ತೆ ಶ್ವಾನದಳ ಮತ್ತೆ ಎಲ್ಲ ಎಕ್ವಿಪ್ಮೆಂಟ್ ಜೊತೆ ಕಳಿಸಿ ಪರಿಶೀಲನೆ ಮಾಡಲಾಗಿದೆ. ಪರಿಶೀಲನೆ ಮಾಡಿದ ಮೇಲೆ ಅಲ್ಲಿ ಯಾವುದೇ ರೀತಿ ಈ ತರ ಯಾವುದು ಮೇಲ್ನೋಟಕ್ಕೆ ಏನು ಕಂಡು ಬರಲಿಲ್ಲ. ಮಂಗಳೂರು ಆರ್ಟಿಒ ಕಚೇರಿಗೆ ಬೆದರಿಕೆ. ಮಂಗಳೂರು ಆರ್ಟಿಒ ಕಚೇರಿಗೆ ಬಾಂಬ್ ಇಡುವುದಾಗಿ ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ದಾರೆ. ಮಂಗಳೂರಿನ ನೆಹರು ಮೈದಾನ ಬಳಿ ಇರುವಂತಹ ಆರ್ಟಿಒ ಕಚೇರಿಯ ಅಧಿಕೃತ ಮೇಲ್ ಐಡಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. 5 ಕಡೆಗಳಲ್ಲಿ ಬಾಂಬ್ ಇಡುವುದಾಗಿ ಮೇಲ್ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಆರ್ಟಿಒ ಕಚೇರಿಗೆ ಆಗಮಿಸಿದ ಪೊಲೀಸರು ಹಾಗೂ ಎಎಸ್ಸಿ ಮತ್ತು ಬಿಡಿಡಿಎಸ್ ತಂಡ ಪರಿಶೀಲನೆ ನಡೆಸಿದ್ದಾರೆ. ಒಟ್ನಲ್ಲಿ ಪೊಲೀಸರು ಬಾಂಬ್ ಬೆದರಿಕೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಕಿಡಿಗೇಡಿಗಳನ್ನು ಹೆಡೆಮುರಿ ಕಟ್ತಾರಾ ಕಾದು ನೋಡಬೇಕಾಗಿದೆ. ಮಂಜು ಪತ್ತಾರ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದೇಶದಲ್ಲಿ ಈಗಾಗಲೇ ಈ ಬಾಂಬ್ ಆತಂಕ ಮನೆ ಮಾಡಿದೆ. ಗದಗದಲ್ಲಿ ಈಗಾಗಲೇ ಈ ಬಾಂಬ್ ಬೆದರಿಕೆ ಬಂದಿದ್ದಾಯಿತು. ಅದರ ಬೆನ್ನಲ್ಲೇ ಈಗ ಮಂಗಳೂರಲ್ಲೂ ಕೂಡ ಇಂಥದ್ದೇ ಬಾಂಬ್ ಬೆದರಿಕೆ ಬಂದಿದೆ. ಹಾಗಾದ್ರೆ ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಈ ಬಾಂಬ್ ಬೆದರಿಕೆ ಮೇಲನ್ನ ಹಾಕಿದ್ಯಾರು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ದೆಹಲಿ ಬ್ಲಾಸ್ಟ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಸ್ಫೋಟ. ಜಿಹಾದಿ ಡಾಕ್ಟರ್ಸ್ ಮಾಡಿದಂತಹ ಪಾಪಿ ಕೃತ್ಯಕ್ಕೆ 15 ಜನರು ಉಸಿರನ್ನ ಚೆಲ್ಲಿದರು. ಸ್ಫೋಟಕಗಳನ್ನ ತನಿಖಾ ತಂಡ ಸೀಸ್ ಮಾಡಿತ್ತು. ಈ ಬೆನ್ನಲ್ಲೇ ರಾಜ್ಯದಲ್ಲಿನ ಬಾಂಬ್ ಬೆದರಿಕೆ ಆತಂಕ ಸೃಷ್ಟಿಸಿದೆ. ಸಾಲು ಸಾಲು ಬಾಂಬ್ ಬೆದರಿಕೆ, ಎಲ್ಲೆಡೆ ಅಲರ್ಟ್. ಗದಗ ಟು ಮಂಗಳೂರು ಬೆಚ್ಚಿ ಬಿದ್ದ ಅಧಿಕಾರಿಗಳು. ಗದಗ ಜಿಲ್ಲಾಡಳಿತ ಭವನದಲ್ಲಿ 5 ಕಡೆಗೆ ಸ್ಫೋಟ ಮಾಡುವ ಸಂದೇಶ ಬಂದಿತ್ತು. ಹೀಗಾಗಿ ಜಿಲ್ಲಾ ಶಕ್ತಿ ಸೌಧ ಜಿಲ್ಲೆಯ ಜನರ ಸಮಸ್ಯೆಗಳನ್ನು ಆಲಿಸಬೇಕಾದಂತಹ ಅಧಿಕಾರಿಗಳ ಎದೆಯಲ್ಲಿ ಡವಡವ ಪ್ರಾರಂಭವಾಗಿತ್ತು ನೋಡಿ. ಜನರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಜೊತೆಗೆ ಜಿಲ್ಲಾಡಳಿತ ಭವನಕ್ಕೆ ಬಾಂಬ್ ಪತ್ತೆ ದಳ, ಡಾಗ್ ಸ್ಕ್ವಾಡ್ ತಂಡಗಳಿಂದ ಇಂಚಿಂಚು ಶೋಧವನ್ನು ನಡೆಸಿದ್ದಾರೆ. ಬಾಂಬ್ ಬೆದರಿಕೆ ಇಮೇಲ್ ಬಂದಿದ್ದು ಸಾಕಷ್ಟು ಭಯದ ವಾತಾವರಣ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿದ್ದೇವೆ. ಇದೇ ಒಂದು ಭವನಕ್ಕೆ ಏನು ಬಾಂಬ್ ಬೆದರಿಕೆ ಇಮೇಲ್ ಬಂದಿರೋದ್ರಿಂದ ಜಿಲ್ಲಾಡಳಿತಕ್ಕೆ ಬರುವವರು ಕೂಡ ಸಾಕಷ್ಟು ಆತಂಕ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ಜಿಲ್ಲಾಗಳ ಕಚೇರಿ ಸೇರಿದಂತೆ 5 ಕಡೆ ಬಾಂಬ್ ಇಡಲಾಗಿದೆ, ಬಾಂಬ್ ಸ್ಫೋಟಿಸಲಾಗುತ್ತೆ ಅಂತ ಹೇಳಿ ಬೆದರಿಕೆ ಇಮೇಲ್ ಬಂದಿರೋದ್ರಿಂದ ಸಾಕಷ್ಟು ಭಯದ ವಾತಾವರಣ ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಹಾಗೆ ವೀಕ್ಷಕರೇ, ಗದಗ ನಗರದ ಜಿಲ್ಲಾಡಳಿತ ಭವನಕ್ಕೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದ್ದು ಭಯದ ವಾತಾವರಣ ನಿರ್ಮಾಣವಾಗಿದೆ. ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಅರ್ನಾ ಅಶ್ವಿನ್ ಶೇಖರ್ ಎಂಬ ಹೆಸರಿನಿಂದ ಬಂದಿದ್ದು ಸಂದೇಶ ಬಂದ ತಕ್ಷಣವೇ ಜಿಲ್ಲಾಡಳಿತ ಭವನದ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಕೂಡಲೇ ಶ್ವಾನದಳ ಹಾಗೂ ಬಾಂಬ್ ಪತ್ತೆ ದಳ ಸಿಬ್ಬಂದಿಗಳನ್ನ ಜಿಲ್ಲಾಡಳಿತ ಭವನದಲ್ಲಿ ಇಂಚಿಂಚು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಮೇಲ್ ಎಲ್ಲಿಂದ ಬಂತು, ಯಾರು ಕಳಿಸಿದ್ರು ಅಂತ ಪೊಲೀಸರು ಹೆಚ್ಚಿನ ಶೋಧವನ್ನ ನಡೆಸ್ತಾ ಇದ್ದಾರೆ. ಅರ್ನಾ ಅಶ್ವಿನ್ ಶೇಖರ್ ಎಂಬ ಹೆಸರಿನ ಮೇಲ್ ಬಂದ ಕಾರಣ ಮೇಲ್ ಎಲ್ಲಿಂದ ಬಂದಿದೆ ಅಂತ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಡಿಸಿ ಆಫೀಸ್ ಕಚೇರಿಗೆ ಒಂದು ಇಮೇಲ್ ಮೂಲಕ ಕಚೇರಿಯಲ್ಲಿ ಒಂದು ಬಾಂಬ್ ಥ್ರೆಟ್ ಇದೆ ಅಂತ ಹೇಳಿ ಒಂದು ಇಮೇಲ್ ಬಂದಿರುತ್ತೆ. ಈ ಪ್ರಕಾರ ಡಿಸಿ ಕಚೇರಿಯಿಂದ ನಮಗೆ ಮಾಹಿತಿ ನೀಡಿದ್ದು ನಾವು ಕೂಡಲೇ ಅಲ್ಲಿಗೆ ನಮ್ಮ ಆಂಟಿ ಸ್ಯಾಬೊಟೇಜ್ ಚೆಕ್ ಟೀಮ್ಸ್ ಮತ್ತೆ ಶ್ವಾನದಳ ಮತ್ತೆ ಎಲ್ಲ ಎಕ್ವಿಪ್ಮೆಂಟ್ ಜೊತೆ ಕಳಿಸಿ ಪರಿಶೀಲನೆ ಮಾಡಲಾಗಿದೆ. ಪರಿಶೀಲನೆ ಮಾಡಿದ ಮೇಲೆ ಅಲ್ಲಿ ಯಾವುದೇ ರೀತಿ ಈ ತರ ಯಾವುದು ಮೇಲ್ನೋಟಕ್ಕೆ ಏನು ಕಂಡು ಬರಲಿಲ್ಲ. ಮಂಗಳೂರು ಆರ್ಟಿಒ ಕಚೇರಿಗೆ ಬೆದರಿಕೆ. ಮಂಗಳೂರು ಆರ್ಟಿಒ ಕಚೇರಿಗೆ ಬಾಂಬ್ ಇಡುವುದಾಗಿ ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ದಾರೆ. ಮಂಗಳೂರಿನ ನೆಹರು ಮೈದಾನ ಬಳಿ ಇರುವಂತಹ ಆರ್ಟಿಒ ಕಚೇರಿಯ ಅಧಿಕೃತ ಮೇಲ್ ಐಡಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. 5 ಕಡೆಗಳಲ್ಲಿ ಬಾಂಬ್ ಇಡುವುದಾಗಿ ಮೇಲ್ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಆರ್ಟಿಒ ಕಚೇರಿಗೆ ಆಗಮಿಸಿದ ಪೊಲೀಸರು ಹಾಗೂ ಎಎಸ್ಸಿ ಮತ್ತು ಬಿಡಿಡಿಎಸ್ ತಂಡ ಪರಿಶೀಲನೆ ನಡೆಸಿದ್ದಾರೆ. ಒಟ್ನಲ್ಲಿ ಪೊಲೀಸರು ಬಾಂಬ್ ಬೆದರಿಕೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಕಿಡಿಗೇಡಿಗಳನ್ನು ಹೆಡೆಮುರಿ ಕಟ್ತಾರಾ ಕಾದು ನೋಡಬೇಕಾಗಿದೆ.
ಮಂಜು ಪತ್ತಾರ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.